ಇವತ್ತು ಡಿ.ಕೆ. ಶಿವಕುಮಾರ್ ಅವರ ಜೀವನಾಧಾರಿತ ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮ. ಇವತ್ತು ಎಲ್ಲರೂ ಕೂಡ ಅಲ್ಲಿ ಸೇರಿದ್ದಾರೆ. ಆ ವಿಚಾರವಾಗಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಕೂಡ ಮಾತನಾಡಿದ್ದಾರೆ. ಈ ಪುಸ್ತಕದ ಬಿಡುಗಡೆಯ ವಿಚಾರವಾಗಿ ಏನು ಹೇಳ್ತಾ ಇದ್ದಾರೆ ಕೇಳೋಣ ಬನ್ನಿ. ನಾವೆಲ್ಲ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೋಲನ್ನು ಕೂಡ ನಾನು ಒಪ್ಕೊಳ್ತೇನೆ. ಯಾವಾಗಲೂ ನಾವು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ನಾವು ಮಾಡಿದೆಲ್ಲ ಸರಿ ಅನ್ನೋದು ಕೂಡ ಇಲ್ಲ. ನಾನು ಟೀಕೆನೂ ಕೂಡ ಬಹಳ ಸಂತೋಷದಿಂದ ಸ್ವೀಕಾರ ಮಾಡ್ತೀನಿ. ಈಗ ಮಾಧ್ಯಮದವ್ರು ಎಷ್ಟೋ ಜನ ಟೀಕೆ ಮಾಡ್ತಾರೆ, ನನ್ನ ಸ್ನೇಹಿತರುಗಳು ಟೀಕೆ ಮಾಡ್ತಾರೆ, ಫ್ರೆಂಡ್ಸು ಹೇಳ್ತಾರೆ. ಅದು ನಾನು ತಪ್ಪು ಅಂತ ನಾನು ಹೇಳೋದಿಲ್ಲ. ಅನೇಕ ನನ್ನ ವೈರಿಗಳು ಬೇಕಾದಷ್ಟು ಬೆಳಗ್ಗೆ ಸಾಯಂಕಾಲ ಇಲ್ಲಿದ್ದೆಲ್ಲ ಕಥೆಗಳನ್ನು ಕಟ್ಟಿ ಮಾತಾಡೋಂತಿದ್ದಾರೆ. ಅದನ್ನು ಕೂಡ ಸಹಕಾರದಿಂದ ಎಷ್ಟೋ ಸುಳ್ಳುಗಳು, ನಾನು ಹೆಸರುಗಳೆಲ್ಲ ಹೇಳಕ್ ನಾನು ತರಿಲ್ಲ. ಏನೇನೋ ಕಥೆಗಳು ಕಟ್ಟಿ ಸುಳ್ಳು ಕಟ್ಟಿ ಅಪಾತ್ಯಗಳು ಮಾಡೋದೆಲ್ಲ ಇದೆ. ಬಟ್ ಅಂದ್ರೂ ಏನು ಮಾಡೋಕ್ಕಾಗ್ತದೆ? ಅವ್ರ ಬದುಕಿಗೆ ಅನುಕೂಲ ಆಗಬೇಕು, ಅವ್ರಿಗೆ ಸಹಾಯ ಆಗಬೇಕು ಅಂತ ನಮ್ಗೆ ಅವ್ರ ಖುಷಿಗೋಸ್ಕರ ನಮ್ಮ ಬಗ್ಗೆ ಮಾತಾಡಲಿಲ್ಲ ಅಂದ್ರೆ ಕೆಲವು ಸಮಾಧಾನ ಇರುವುದಿಲ್ಲ. ಸೊ ಮಾಡ್ತಾರೆ, ಆದರೂ ಪರವಾಗಿಲ್ಲ ಅಂತೇಳಿ ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರನ್ನೂ ಮಾಡಿ. ಯಾಕೆಂದರೆ ರಾಜಕಾರಣದಲ್ಲಿ ನಿಂತು ನೀರಲ್ಲ, ಯಾವುದು ಶಾಶ್ವತ ಅಲ್ಲ. ನಾನು ಯಾರು 30-40 ವರ್ಷ ಪ್ರಬಲವಾಗಿ ವಿರೋಧ ಮಾಡ್ಕೊಂಡು ಬಂದಿದ್ದೀನಿ, ದೇವೇಗೌಡರ ಕುಟುಂಬಕ್ಕೆ ವಿರೋಧ ಮಾಡ್ಕೊಂಡು ಬಂದಿದ್ದೀನಿ, ಅವ್ರ ಮೇಲೆ ನಿಂತಿದ್ದೀನಿ. ಅವ್ರು ಏನೇನು ನಮ್ಮ ಮೇಲೆ ತೊಂದರೆ ಕೊಟ್ಟಿದ್ದಾರೆ, ಕೇಸ್ಗಳಾಗ್ತಿದ್ದಾರೆ. ಕೊನೆಗೆ ನಾನೇ ಹೋಗಿ ನೀವು ಹೇಳ್ದಂಗೆ ಸೆಕ್ಯುಲರ್ ಔಟ್ಲುಕ್ಕೋಸ್ಕರ ನಮ್ಮ ಪಕ್ಷ ಹೇಳ್ತು ಅನ್ನೋ ದೃಷ್ಟಿಯಿಂದ ನಾನೇ ಕುಮಾರಸ್ವಾಮಿ ಕೈಯನ್ನು ಕೂಡ ಎತ್ತಬೇಕಾದಂಥ ಒಂದು ಅನಿವಾರ್ಯತೆ ಈ ರಾಜ್ಯದಲ್ಲಿ ಬಂದದ್ದನ್ನು ಕೂಡ ನನ್ನ ಮನಸ್ಸಿಗೆ ಒಪ್ತೋ ಇಲ್ಲೋ ಅದು ಬೇರೆ ವಿಚಾರ. ಆದರೆ ಪಕ್ಷದ ನಿಷ್ಠೆಗೆ, ಪಕ್ಷದ ಒಬ್ಬ ನಾಯಕರ ಆದೇಶಕ್ಕೆ ನಾವು ನಾನು ಮಾಡಿದ್ದೇನೆ. ಸರ್ಕಾರ ಹೋದ ತಕ್ಷಣ, ನಾನು ಜೈಲಿಗೆ ಹೋದ ತಕ್ಷಣ ನಾವೇನು ದುಡ್ಡು ಹೊಡಿ ಅಂತ ಹೇಳಿದ್ವು ಅಂತ ಮಾತನ್ನು ಕೂಡ ಈ ಕಿವಿಲಿ ನಾನು ಕೇಳಿದ್ದೇನೆ. ಅಂದು ನನಗೇನು ಬೇಜಾರೇನಿಲ್ಲ. ಇರಲಿ, ಮಾತಾಡ್ತಾರೆ. ಅವಕಾಶ ಮಾಡಿಕೊಟ್ಟದ್ದು ತಾನೇ ಅವ್ರು ಮಾತಾಡೋದು. ಅವಕಾಶ ಮಾಡಿಕೊಟ್ಟು ಯಾಕೆ ಮಾತಾಡ್ತಾರೆ? ಹಂಗೆ ಬೇಕಾದಷ್ಟು ವಿಚಾರಗಳಿದೆ. ಅದರಿಂದ ಇವತ್ತು ಅನೇಕ ವಿಚಾರಗಳು ಪುಸ್ತಕದಲ್ಲಿದೆ. ನಾನು ಕೆಲವ್ರಿಗೆ ಹೇಳೋದು ನಿಮಗೆ, ರೈಟರ್ ಹಂಗ ಪುಸ್ತಕ ಯುವಕ ಬರೆದುಬಿಟ್ಟಿದ್ದಾನೆ. ಆ ಪುಸ್ತಕದಲ್ಲಿ ಹೆಚ್ಚು ಕಮ್ಮಿ 99% ಅಷ್ಟು ಸತ್ಯಗಳು ಕಾಣ್ತಾ ಇದೆ. ನನಗೆ ನನ್ನ ಬದುಕಿನಲ್ಲಿ ನನ್ನ ಕಷ್ಟಗಳ ವಿಚಾರಗಳು ಗೊತ್ತಾಗ್ತಾ ಇದೆ. ನಮ್ಮ ನೆಕ್ಸ್ಟ್ ಪೀಳಿಗೆ ಕೂಡ ಬಹಳ ಅನುಕೂಲ ಆಗುವಂಥ ವಿಚಾರ ಇದೆ. ಈಗ ಕಬ್ಬಣ ಎಲ್ಲರೂ ಕೂಡ ಏನು ಬೇಕಾದ್ರೂ ಇದನ್ನ ಬಹಳ ಗಟ್ಟಿಯಾದಂಥ ವಿಚಾರ. ಅದು ಕತ್ತರಿಗೂ ಉಪಯೋಗಿಸ್ಬೋದು, ಸೂಜಿಗೂ ಉಪಯೋಗಿಸ್ಬೋದು. ಸೊ ಕತ್ತರಿ ಯಾರು ಬೇಕಾದ್ರೂ ಕಟ್ ಮಾಡ್ತದೆ, ಸೂಜಿ ಯಾರನ್ನ ಬೇಕಾದ್ರೂ ಜೊತೆ ಮಾಡ್ತದೆ. ಸೊ ಹಂಗೆ ಬೆಂಕಿ ಕಬ್ಬಿಣವನ್ನು ಕೂಡ ಕರಗಿಸ್ತದೆ, ನೀರು ಆ ಬೆಂಕಿಯನ್ನ ಹಾರಿಸ್ತದೆ, ಮನುಷ್ಯ ನೀರನ್ನು ಕೂಡ ಕುದುರೋದು ಸಹ ಒಂದು ಶಕ್ತಿ ಇದೆ. ಸೊ ಅದಕ್ಕಿನ್ನ ಆದ್ಮೇಲೆ ಕೊನೆಗೆ ಜೀವನ ಮರಣ ಇವೆರಡು ಕೂಡ ಕೊನೆಗೆ ಆದರೂ ಕೂಡ ನಾವು ಅದನ್ನ ಶಕ್ತಿಶಾಲಿಯಾಗಿ ಈ ಸಂದರ್ಭದಲ್ಲಿ ಆ ಸಾವಿನ ಬದುಕಿನಲ್ಲಿ ಎಲ್ಲ ಕೂಡ ಕೊನೆಗೆ ಅಲ್ಟಿಮೇಟ್ಲಿ ಒಬ್ಬ ಲೈಫ್ ಡೆತ್, ಹುಟ್ಟಿಗೂ ಸಾವು. ಒಂದು ಮಗು ಹುಟ್ಟಿದಾಗ ನಗ್ತಾ ಇರ್ತಾನೆ, ಖುಷಿ, ಸಮಾಜ ಖುಷಿಯಾಗಿರ್ತದೆ. ಅದೇ ಮಗು ಸತ್ತಾಗ ಸಮಾಜ ಹೇಳ್ತಾ ಇರ್ತದೆ, ಆ ಮಗು ಸಂತೋಷವಾಗಿರ್ತಾರೆ. ಸೊ ಬಿಟ್ವೀನ್ ದಿ ಲೈಫ್ ಅಂಡ್ ಡೆತ್, ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ ಅನ್ನೋದು ಮುಖ್ಯ. ಅದಕ್ಕೋಸ್ಕರ ಇವತ್ತು ನಾವು ಮಾಡಿರೋಂಥ ಸಾಧನೆಗಳನ್ನು ಇವತ್ತು ಗುರುಸಿ ಸಮಾಜ ಇವತ್ತು ನಮಗೆ ಏನೋ ಒಂದು ಆಯ್ತಪ್ಪ ಬದುಕಿನಲ್ಲಿ, ನನಗೆ ಕೂಡ ನನ್ನ ಇತಿಹಾಸ ಪುಟಕ್ಕೆ ಸೇರಬೇಕು, ನಾವು ಕೂಡ ಅವಕಾಶ ಸಿಕ್ಕಿದಾಗ ನಾವೇನಾದ್ರು ಒಂದು ಮಾಡಬೇಕು ಅನ್ನೋದು ಮುಖ್ಯ. ಸೊ ನನಗೆ ನನ್ನ ಒತ್ತಡಕ್ಕೆ ಅವರು ಒಂದು ಘಟನೆ ಹೇಳ್ತಾ ಇದ್ರು. ಪಕ್ಷದ ಕೆಲವು ಶಾಸಕರು ಹೋದಾಗ ಬಾಂಬೆ ವಿಚಾರ ಬಂತಾ ಇತ್ತು. ಬಾಂಬೆಕಿನ್ನ ವಿಚಾರ ನಾನು ಕನಕಪುರದಲ್ಲಿದೆ, ಕೆಲವು ನಮ್ಮ ಸ್ನೇಹಿತರುಗಳು ಇಲ್ಲಿದ್ದಾರೆ, ಅವ್ರಿಗೆ ಗೊತ್ತು. ಓಡಿ ಬಂದೆ. ಅಸೆಂಬ್ಲಿ ಇಲ್ಲಿ 10 ಜನ ಹೋಗಿ ಸ್ಪೀಕರ್ಗೆ ರೆಸಿಗ್ನೇಷನ್ ಕೊಡಕ್ಕೆ ಹೋಗಿದ್ರು. ಬಂದೆ ನಾನು ಕನಕಪುರದಲ್ಲಿದ್ದಾಗ. ಬಂದು ಒಂದು 5-6 ಜನ ಶಾಸಕರನ್ನ ವಾಪಸ್ ಕರ್ಕೊಂಡು ಬಂದೆ ನನ್ನ ಕ್ವಾರ್ಟರ್ಸ್ಗೆ. ಕರ್ಕೊಂಡು ಬಂದಾಗ ನನಗೆ ದೆಹಲಿಯಿಂದ ಫೋನ್ ಬಂತು. BJಪಿಯಿಂದ ಯಾರಿಂದ ಬಂತು ನಾನು ಹೆಸರು ಹೇಳಕ್ಕೆ ಬೇಡ. ಈಗ ಯಾರೊಬ್ಬ ಇನ್ಕಮ್ ಟ್ಯಾಕ್ಸ್ ಆಡಿಟ್ರ್ ಕೈಲಿ ಫೋನ್ ಮಾಡಿ ಅವ್ರ ಫೋನಿಂದ ನನಗೆ ಮಾತಾಡ್ಸೋದು. ನನ್ನ ತಮ್ಮನೂ ನನ್ನ ಜೊತೆ ಇಲ್ಲಿದ್ದ. ಒಬ್ಬ DG ಇದ್ದ ಇಲ್ಲಿ, ಅವನು ಮಾತಾಡ್ದ. ಹೇಳ್ತಾ ಇದ್ದಾರೆ ಡೆಲ್ಲಿಯಿಂದ ಇನ್ನೊಂದು ಫೋನಲ್ಲಿದ್ದಾನೆ, ನೀವು ಡೆಪ್ಟಿ CM ಆಯ್ತೀರಾ ಇಲ್ಲ ಜೈಲಿಗೆ ಹೋಗ್ತೀರಾ, ಎರಡರಲ್ಲೊಂದು ಆಯ್ಕೆ ಮಾಡಬೇಕು, ಅವ್ನು ವಾಪಸ್ ಕಳಿಸಿರೋ ಅಂತೇಳಿ.
ಸೊ ನಾನು ನನ್ನ ತಮ್ಮ ಇದ್ದು ಏನು ಮಾಡ್ತೀರಿ, ಪಕ್ಷದ ನಿಷ್ಠೆ. ಭಾಳ ಚಿಕ್ಕ ವಯಸ್ಸಿನಲ್ಲೇ ರಾಜೀವ್ ಗಾಂಧಿ ಅವರು ನನ್ನನ್ನು ಒಂದು ಅಸೆಂಬ್ಲಿ ಟಿಕೆಟ್ ಕೊಟ್ಟಿದ್ರು, ಮಂತ್ರಿ ಮಾಡಿದರು, ಬಂಗಾರಪ್ಪ ನನಗೆ ಸಹಕಾರ ಮಾಡಿದರು. ಇಲ್ಲಿವರೆಗೂ ಬೆಳ್ಕೊಂಡು ಬಂದಿದ್ದೀನಿ. ನಾನು ಪ್ರಿಫರ್ ಎ ಜೈಲ್ ದೆನ್ ಬಿಕಮಿಂಗ್ ಎ ಡೆಪ್ಟಿ ಚೀಫ್ ಮಿನಿಸ್ಟರ್ ಅಂತ ಹೇಳಿ ಸೊ ಅವತ್ತು ಆಗ್ಬೋದಾಗಿತ್ತು. ಇನ್ನೇನೇನು ಆಗ್ತಿತ್ತೋ ರಾಜಕೀಯ ಗೊತ್ತಿಲ್ಲ. ನಾನು ನಮ್ಮದಂಥ ಪಕ್ಷದ ಕಾರ್ಯಕರ್ತರು, ಸಿದ್ಧಾಂತ, ಬೆಳೆದುವಂಥ ಆದಿ, ಇವೆಲ್ಲ ಕೂಡ ನೀವು ಹೇಳ್ದಂಗೆ ಜಾತ್ಯತೀತ ತತ್ವ, ಇವನ್ನೆಲ್ಲ ಕೂಡ ಇವತ್ತು ಮಾಡ್ಕೊಂಡು ಬಂತು. ನಾನೇನೋ ಒಂದು ಸಣ್ಣದಾಗೆ ಅಸೆಂಬ್ಲಿಯಲ್ಲಿ ಅಶೋಕಂಗೆ RSS ಬಗ್ಗೆ ನನಗೂ ಸ್ವಲ್ಪ ಕಲ್ತಿದ್ದೀನಪ್ಪ ಅನ್ನೋಕ್ಕೆ ಬೇಕಾದಷ್ಟು ಟೀಕೆಗಳು ಬೇಕಾದಷ್ಟೆಲ್ಲ ಬಂತು. ನಾನು ಕಲ್ತಿದ್ದೀನಿ, ಯಾವ ಪಾರ್ಟಿ ಏನೇನು ಎತ್ತ ಫಿಲಾಸಫಿ ಎಲ್ಲ ಕೂಡ ಕಲ್ತಿದ್ದೀನಿ. ಆದರೂ ನಾನೇನು ಬೇಜಾರು ಮಾಡ್ಕೊಳ್ಳಿ, ನನಗೆ ಯಾರು ನೀನು ಕ್ಷಮಾಪಣೆ ಕೇಳುವಂತನೂ ಕೇಳಲಿಲ್ಲ ನನಗೆ. ಆದರೂ ಕೂಡ ನಾನು ಬೇರೆಯವರು ನನ್ನಿಂದ ನನಗೆ ಅನೇಕ ಕಾರ್ಯಕರ್ತರು ನಮ್ಮನ್ನು ನಂಬ್ಕೊಂಡಿದ್ದಾರೆ, ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ. ಅವ್ರಿಗೆ ಯಾವುದು ಬೇಡ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ನಾನು ಮಾತಾಡೋಕ್ಕೆ ಹೋಗಲಿಲ್ಲ. ಬಟ್ ಒಂದು ನಾನು ಮತ್ತೆ ಈ ಸಂದರ್ಭ ಹೇಳ್ತಾ ಇದ್ದೀನಿ, ಈ ಪುಸ್ತಕ ಬರೆದಿದ್ದೀರಿ, ಪುಸ್ತಕ ತಿಳ್ಕೊಳ್ಳಿ, ಈ ಪುಸ್ತಕ ಭಾಳ ಜನಕ್ಕೆ ಹೋಗಲಿ. ಇನ್ನೊಂದು ನಾನು ಕೂಡ ಒಂದು ಪುಸ್ತಕನ ನವೆಂಬರ್ 6ನೇ ತಾರೀಕು ನೀರಿನ ಹೆಜ್ಜೆ ಅಂತೇಳಿ ಒಂದು ಪುಸ್ತಕನ ನಾನೇ ಅದಕ್ಕೆ ನನ್ನ ಸ್ನೇಹಿತ ಅಮಿತ್ ಪಾಳ್ಯನ್ಗೆ ಕೈಲಿ ಅವನ ಸಹಕಾರದಿಂದ ನಾನು ಅದನ್ನು ಬರೆದು ತಯಾರು ಮಾಡಿ ಇಟ್ಟಿದ್ದೇನೆ. ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತು ಕೆಲವು ನೀರಾವರಿ ಸಚಿವರುಗಳು ಬ್ಯಾಂಕೆಟ್ ಹಾಲಲ್ಲಿ ನವೆಂಬರ್ 6ನೇ ತಾರೀಕು ಅದನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಅದಾದಮೇಲೆ ಇನ್ನೊಂದು ಪುಸ್ತಕನ ಗಾಂಧಿ ಭಾರತ ಅಂತ ಒಂದು ಪುಸ್ತಕನ 100 ವರ್ಷದಿಂದ ಗಾಂಧಿ, ಅದಾದಮೇಲೆ ಮೊನ್ನೆ ನಾವು ಮಾಡಿದಂಥ ಅನೇಕ ಕಾರ್ಯಕ್ರಮ ಗಮನಿಟ್ಕೊಂಡು ಇನ್ನೊಂದು ಪುಸ್ತಕನ ನಾನು ಸಿದ್ಧ ಮಾಡಿ ಇಟ್ಟಿದ್ದೇನೆ. ಅದನ್ನು ಮಲ್ಲಿಕಾರ್ಜುನ ಕಾಂಗ್ರೆಸ್ ಅಧ್ಯಕ್ಷರ ಕೈಲಿ ಅದನ್ನು ಬಿಡುಗಡೆ ಮಾಡಿಸ್ಬೇಕು ಅಂತ ಅವ್ರ ಡೇಟ್ ತೆಗೆದುಕೊಳ್ಳಿ ಕೂಡ ನಾನು ಸಿದ್ಧ ಮಾಡ್ಕೊಂಡಿದ್ದೇನೆ. ಸೊ ಹಂಗೆ ನನಗೆ, ಏಕೆಂದರೆ ಇತಿಹಾಸ ಪುಟ್ಟ ಕೆಲವು ವಿಚಾರಗಳನ್ನು ನಾವು ಹೋಗ್ಬೇಕಾಗ್ತದೆ, ಜನರಿಗೆ ನಾವು ತಿಳಿಸ್ಬೇಕಾಗ್ತದೆ. ಇಂಥ ಅನೇಕ ಘಟನೆಗಳು ಕೂಡ ಇನ್ನೂ ಬೇಕಾದಷ್ಟು ಘಟನೆಗಳಿದೆ, ಇಲ್ಲಿ ನಾನು ಹೇಳಕ್ಕೆ ಹೋಗೋದಿಲ್ಲ, ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಒಂದು ಏನಪ್ಪ ಅಂತಂದರೆ, ಇಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಸಂಸ್ಕೃತದ ಬಗ್ಗೆ ಬರೆದಿದ್ದಾರೆ. ನಾನು ಸಂಸ್ಕೃತ ಏನಂತ ಸ್ಟೂಡೆಂಟು ಅಲ್ಲ, ಏನಿಲ್ಲ. ಒಂದಿನ ದೇವೇಗೌಡರು ಚೀಫ್ ಮಿನಿಸ್ಟರ್ ಇದ್ದರು, ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವರು 50ನೇ ವರ್ಷದ ಹುಟ್ಟಿದಪ್ಪ. ಅದಕ್ಕೆ ಇವರು ಸತ್ಯಸಾಯಿ ಬಾಬಾ ಅವರು ಈ ಗೆಸ್ಟ್ ಆಗಿ ಬಂದಿದ್ದರು. ವೇದಿಕೆ ಮೇಲೆ ಸುಮಾರು ಒಂದು 100 ಜನ ಸ್ವಾಮಿಗಳಿದ್ರು. ಕುಂಬಳಗುಡ್ತ ಒಂದು ಫಂಕ್ಷನ್ ನಡೀತು. ನಾನು ನನ್ನ ಪ್ರೈವೇಟ್ ಸೆಕ್ರೆಟರಿ ಆಗಿದ್ದಂಥ ವಿಶ್ವನಾಥ್ ರೆಡ್ಡಿ ಅವರು, ಆಗ ನಾನು ಬರೀ MLA ಇದ್ದೆ, ಅವರು ಜೊತೆ ಬಂದು ನಾವಿಬ್ಬರು ಹೋಗಿದ್ದು ಅಲ್ಲಿಗೆ ನೋಡೋಣ ಅಂತೇಳಿ. ನನ್ನ ಕೈಯಲ್ಲಿ ಆ ಜಯರಾಮ್ ಒಂದಷ್ಟು ತುಪ್ಪ ಗಿಪ್ಪ ತೆಗೆಸ್ಕೊಟ್ಟಿದ್ರು, ಸ್ವಲ್ಪ ಗ್ರ್ಯಾಂಡ್ ಮಾಡಿದ್ದೆ. 12 ಲಕ್ಷ ರೂಪಾಯಿ ಆ ಪ್ರೋಗ್ರಾಮ್ಗೆ ತುಪ್ಪ ತಗೊಟ್ಟಿದ್ದೆ. ಆಯ್ತು ಹೋಗೋಣ ಅಂತ ಹೋಗಿದ್ದೆ. ಕೆಳಗಡೆ ಎಲ್ಲ ಕೂತಿದ್ದೆ, ನಾವೇನು ಸ್ಟೇಜ್ ಮೇಲೆ ಹೋಗಲಿಲ್ಲ ನಾನು. ಆಗ ಅವರು ಸಾಯಿಬಾಬಾ ಅವರು ಒಂದೊಳ್ಳೆ ಭಾಷಣ ಮಾಡಿದ್ರು. ಅವರು ಮಾಡ್ಬೇಕಾದ್ರೆ ದೇವೇಗೌಡರು ಮುಖ್ಯಮಂತ್ರಿ ಅಂತ ಕರೀಲಿಲ್ಲ, ಪ್ರಧಾನಮಂತ್ರಿಗಳಂತ ದೇವೇಗೌಡ್ರೆ ಅಂತಾನೆ ಹೇಳಿದ್ರು. ತಿರ್ಗಾ ಇನ್ನೊಂದ್ಸತಿನೂ ಪ್ರಧಾನಮಂತ್ರಿಗಳಂತದ್ದು ಎಲ್ಲ ಜನ ಓ ಅಂದ್ರು. ಇನ್ನೊಂದ್ಸತಿನೂ ಪ್ರಧಾನಮಂತ್ರಿಗಳಂತ ಅಂದ್ರೆ ಅವರಲ್ಲಿ ದಿವ್ಯ ದೃಷ್ಟಿ ಹೆಂಗಿತ್ತು ಅಂತೇಳಿ. ಸೊ ಅದಾದ್ಮೇಲೆ ಕೊನೆಗೆ ಅಲ್ಲಿ ಅವರೊಂದು 8 ಶ್ಲೋಕ ಹೇಳಿದ್ರು, ಭಗವದ್ಗೀತೆ ಶ್ಲೋಕ ಹೇಳ್ಬಿಟ್ಟು ಅದಕ್ಕೆ ಉತ್ತರ ಹೇಳಿದ್ರು. ದಟ್ ವಾಸ್ ಒನ್ ಆಫ್ ದಿ ಬೆಸ್ಟ್ ಸ್ಪಿರಿಚುವಲ್ ಸ್ಪೀಚ್ ಐ ಹ್ಯಾವ್ ಹರ್ಡ್. ಒಬ್ಬ ಧರ್ಮಾಧಿಕಾರಿ ಕೈಲಿ, ಒಬ್ಬ ಶ್ರೀಗಳ ಕೈಲಿ ಕೇಳಿದಂಥದ್ದು. ಸೊ ಅವತ್ತೇ ನಾನು ಸ್ವಾಮಿಗಳಿಗೆ, ನಮ್ಮ ಸ್ನೇಹಿತರಿಗೆ ಹೇಳ್ಬಿಟ್ಟು, ನನಗೊಂದು ಟೀಚರ್ ಬೇಕಲ್ರಿ, ನಾನು ಸ್ವಲ್ಪ ಕಲ್ತ್ಕೊಳ್ಬೇಕು ಅಂತ ಹೇಳಿದೆ. ಅವರು ನಮ್ಮ ವಿಶ್ವನಾಥ್ ರೆಡ್ಡಿ ಅವರು ಒಬ್ಬ ಟೀಚರ್ನ ಹುಡುಕೊಂಡು ಬಂದು ಕರ್ಕೊಂಡು, ಸೊ ಒಂದು 2-3 ವರ್ಷ ಕಲಿತೆ. ಕಲ್ತಾದ್ಮೇಲೆ 1 hour ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಕಲಿತೆ. ಅನೇಕ ಶ್ಲೋಕಗಳು, ಸಂಸ್ಕೃತ ಶ್ಲೋಕಗಳೆಲ್ಲ ಕೆಲವು ಕಲಿತೆ. ಅದನ್ನ ಈ ಹುಡುಗ ಇದನ್ನ ಲಾಸ್ಟು ಉಡುಪಿಯಲ್ಲಿ ಬರೆದಿದ್ದಾರೆ. ಮೊನ್ನೆ ಅದು ಕಲ್ತಿದ್ದು ನಾನು 25 ವರ್ಷ ಮೇಲೆ 30 ವರ್ಷ ಹತ್ರ ಆಗೋಗಿದೆ. ಅದನ್ನ ಈ ಹುಡುಗ ಅದು ಎಲ್ಲಿ ಹುಡುಕುತ್ತೋ ಗೊತ್ತಿಲ್ಲ, ಇಲ್ಲ ಟಿವಿಯಿಂದ ಏನಾದ್ರು ಇದನ್ನ ಮಾಡೋದು ಅಂತ ಗೊತ್ತಿಲ್ಲ ನನಗೆ. ಇಲ್ಲಿ ಲಾಸ್ಟಲ್ಲಿ ಇದನ್ನ ಬರೆದಿದ್ದಾನೆ. ಇಲ್ಲಿ ಮೊನ್ನೆ ನಾನು ಮಠಕ್ಕೆ ಹೋದಾಗ, ಉಡುಪಿಗೆ ಶ್ರೀಕೃಷ್ಣ ಮಠಕ್ಕೆ ಹೋದಾಗ, ಅಲ್ಲಿ ವಿಶ್ವರೂಪ ದರ್ಶನ ಇತ್ತು ಕೃಷ್ಣನ್. ಯಾವತ್ತೂ ವಿಶ್ವರೂಪ ದರ್ಶನ ಕೃಷ್ಣ ಸಣ್ಣ ವಿಗ್ರಹ ಇದೆ ಅಷ್ಟೇ. ಅವತ್ತು ದರ್ಶನ ಮಾಡಿದ್ರು. ಏನಿದು ಅಂತ ಕೇಳಿದಾಗ, ಇಲ್ಲ ಇದು ವಿಶ್ವರೂಪ ದರ್ಶನ, ಇವತ್ತು ನಾವು ಇಲ್ಲಿ ಅಲಂಕಾರ ಮಾಡಿದ್ದೀವಿ ಅಂತ ಹೇಳಿದೆ. ಅಲ್ಲಿಂದ ನಾನು ಇದಕ್ಕೆ ಸ್ಟೇಜ್ಗೆ ಹೋಗಿ ಕೂತ್ಕೊಂಡ ಅಷ್ಟೊತ್ತಿಗೆ
ನನಗೆ ನಾನು ಕಲಿತಂಥ ಏನು ಆ ಶ್ಲೋಕ ನನಗೆ ರಿಕಾಲ್ ಮಾಡಿಕೊಂಡೆ ಒಂದು 10-15 ನಿಮಿಷದಲ್ಲಿ ಮಾಡಿದೆ. ಸೊ ಅದನ್ನು ಆ ಶ್ಲೋಕನ ತಿರ್ಗಾ ಇವತ್ತಿಲ್ಲಿ ಹೇಳೋಣ ಅನಿಸ್ತಾ ಇತ್ತು ನನಗೆ. ಸೊ ಅದಾದಮೇಲೆ ಸ್ವಾಮಿಗಳು ಕೇಳಿದೆ. ನಮ್ಮ ವಿನಯ್ ಕುಮಾರ್ ಸೊರ್ಕೆನೂ ಇಲ್ಲಿದ್ದರು, 3-4 ಜನ ಇದ್ದಾರೆ ನನ್ನ ಜೊತೆ ಬಂದವರು ಇದ್ದರು, ನಮ್ಮ ಮಂಜುನಾಥ್ ಭಂಡಾರಿನೂ ಇದ್ದರು, ಯಾರೆಲ್ಲ ಇದ್ದಾರೆ ಅವ್ರು ಹೇಳಿದೆ ಸ್ವಾಮಿಗಳಿಗೆ. ಯಾಕಂದ್ರೆ ಭಾಳ ದೊಡ್ಡ ಸಾಹಿತಿಗಳು ಇವರೆಲ್ಲ ದೊಡ್ಡ ಶ್ರೀಗಳೆಲ್ಲ ಕೂಡ ಇತ್ತು. ಏನಂದರೆ ವಿಶ್ವರೂಪದ ದರ್ಶನದ ಬಗ್ಗೆ ಕೃಷ್ಣ ಅರ್ಜುನನ ಸಂಭಾಷಣೆ ಸಂದರ್ಭದಲ್ಲಿ ಹೇಳ್ತಾರೆ, ಪಿತಾಸಿ ಲೋಕಸ್ಯ ಚರಾಚರಸ್ಯ ತಮಸ್ಯ ಪೂಜಸ್ಯ ಗುರು ಗರಿನ ನಾತ ಸಂಭೋಭಿ ಹವ್ಯತಿಕಃ ಕೃತೋನ್ಯಃ ಲೋಕತ್ರಯೇಪಿ ಹ ಪ್ರತಿಭ ಪ್ರಭಾವ ತ್ವಮಾದಿದೇವ ಪುರುಷ ಪ್ರಾಣಃ ತಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತಾಸಿ ವೇದಂ ಚ ಪರಂ ಚ ಧಾಮ ತ್ವಯಾ ತತಂ ವಿಶ್ವಂ ಅನಂತ ರೂಪಂ ಅಂತೇಳಿ ಕೃಷ್ಣನ ರೂಪವನ್ನು